ಹಾಯ್ ಫ್ರೆಂಡ್ಸ್, ನಾನು ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಏರ್ ಕೂಲರ್ನ ರಿವ್ಯೂ ಮಾಡ್ತೀನಿ. ಅನ್ಬಾಕ್ಸ್ ಅಂದರೆ ನಾನು ತೊಗೊಂಡು 20 ಡೇಸ್ ಆಯಿತು. ಅನ್ಬಾಕ್ಸ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನೋಡ್ತಾ ಇದ್ರೆ ಬಾಕ್ಸ್ ಇದೆ, ಅದರಲ್ಲಿ ವೋಲ್ಟಾಸ್ ಫ್ರೆಶ್ ಏರ್ ಕೂಲರ್ಸ್ ಅಂತೇಳಿ 20 ಡೇಸ್ ಆದಮೇಲೆ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವ ರೀತಿ ವರ್ಕ್ ಆಗುತ್ತೆ, ಚೆನ್ನಾಗಿದೆಯಾ ಇಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡಿದಾದ್ಮೇಲೆ ನಿಮಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಏನೇನು ಹೆಲ್ಪ್ ಆಗುತ್ತೆ ನಿಮಗೆ ಎಲ್ಲನೂ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಇದರಲ್ಲಿ ಇದು 90 ಲೀಟ್ರ್ ಏರ್ ಕೂಲರ್ ಇದೆ. ಅಂದರೆ ಕೆಪಾಸಿಟಿ 90 ಲೀಟ್ರ್ ಇರುತ್ತೆ ಟ್ಯಾಂಕ್ದು. ನೀವು 90 ಲೀಟ್ರ್ ವಾಟರ್ನ ಇಲ್ಲಿ ಹಾಕಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಷ್ಟು ಹಿಡಿಯುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡ್ತಾ ಇದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಈಗ ನನಗೆ ಇಷ್ಟ ಆಗುತ್ತೆ ನೋಡಿ. ನನ್ನ ಎದೆಗೆ ಬರುತ್ತೆ, ಅಷ್ಟು ಹೈಟ್ ಇದೆ, ತುಂಬ ಚೆನ್ನಾಗಿದೆ. ಹೈಟ್ ಎಷ್ಟಿದೆ ಅಂತಂದರೆ 161.5 ಸೆಂಟಿಮೀಟರ್ ಇದೆ. ವಿಡ್ತು 61 ಸೆಂಟಿಮೀಟರ್ ಇದೆ. ಮತ್ತು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತಂದರೆ ಮೇಲ್ಗಡೆಯಿಂದ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಿದ್ರೆ ಐಸ್ ಚೇಂಬರ್ ಇದೆ. ಎಕ್ಸ್ಟ್ರಾ ಕೂಲ್ ಬೇಕಾಗಿತ್ತು ಅಂತಂದರೆ, ನಿಮಗೆ ಜಾಸ್ತಿ ಕೂಲ್ ಬೇಕಾಗಿತ್ತು, ಈ ವರ್ಷ ಭಾಳ ಬಿಸಿ ಇತ್ತು, ಹೀಟ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನೀವು ಫ್ರಿಜ್ನಲ್ಲಿರೋ ಐಸ್ನ ನೀವೇನಾದರೂ ಹಾಕಬೇಕು ಅಂದ್ಕೊಂಡಿದ್ರೆ, ಜಾಸ್ತಿ ಕೂಲ್ ಬೇಕು ಅಂತಂದರೆ ಇಲ್ಲಿ ಹಾಕ್ಬೋದು. ಇದು 20-25 ಡೇಸ್ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಡಸ್ಟ್ ಇದೆ ಇದರಲ್ಲಿ. ಇಲ್ಲಿ ಐಸ್ನ ಹಾಕ್ಬೋದು, ಹಾಕಿದರೆ ಎಕ್ಸ್ಟ್ರಾ ಕೂಲ್ ಸಿಗುತ್ತೆ ನಿಮಗೆ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ನಾಬ್ಸ್ ಇದೆ. ನೀವು ಈ ಕೂಲರ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ನಾಬ್ಸಿಂದ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ರೆ ಫಸ್ಟು ಕೂಲ್ ಅಂತಿದೆ, ಕೂಲ್ ನಾಬ್ ಇದೆ. ಅಂದರೆ ಇದನ್ನು ಆನ್ ಮಾಡಿದರೆ ವಾಟರ್ ಪಂಪ್ ಆಗುತ್ತೆ, ಪಂಪ್ ಆಗಿ ಇಲ್ಲಿಂದ ಕೂಲ್ ಏರ್ ಬರುತ್ತೆ ಫ್ರೆಂಡ್ಸ್. ಇದು ಒಂದು ವೇಳೆ ಆಫ್ ಇತ್ತು ಅಂತಂದರೆ ಬರೀ ಜಸ್ಟ್ ಫ್ಯಾನ್ ಥರ ನೀವು ಯೂಸ್ ಮಾಡ್ಬೋದು. ಬೇಸಿಗೆ ಬಿಟ್ಟು ಬೇರೆ ಟೈಮ್ದಲ್ಲಿ ಫ್ಯಾನ್ ಥರ ಯೂಸ್ ಮಾಡಬೇಕು ಅಂತಂದರೆ ನೀವು ನೀರು ಹಾಕ್ತೇನೆ ಇದನ್ನು ಆಫ್ ಮಾಡಿ ನೀವು ಫ್ಯಾನ್ ಥರ ಯೂಸ್ ಮಾಡ್ಬೋದು. ಈ ಸ್ಟ್ಯಾಂಡ್ ಫ್ಯಾನ್ ಇರುತ್ತಲ್ಲ ಆ ಥರ ಯೂಸ್ ಮಾಡ್ಬೋದು ಈ ಕೂಲರ್ನ. ನೆಕ್ಸ್ಟ್ ಇದು ಫ್ಯಾನ್ ಇದೆ, ಫ್ಯಾನ್ ಸ್ಪೀಡ್ ಇದೆ. ಇದು ಲೋ, ಮೀಡಿಯಮ್, ಹೈ ಅಂತೇಳಿ 3 ಇದೆ. ಇದರಲ್ಲಿ ನಿಮಗೆ ಜಾಸ್ತಿ ಬೇಕಾಗಿತ್ತು ಅಂದರೆ ಹೈಯಲ್ಲಿ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ಮೀಡಿಯಮ್ ಬೇಕಾಗಿತ್ತು ಮೀಡಿಯಮ್, ಇಲ್ಲಾಂದರೆ ಲೋ ಕಡಿಮೆ ಬೇಕಾಗಿತ್ತು ಅಂದರೆ ಕಡಿಮೆಯಲ್ಲಿ ನೀವು ಸೆಟ್ ಮಾಡ್ಬೋದು. ಜಾಸ್ತಿ ದೂರ ಬೇಕಾಗಿತ್ತು ನಿಮಗೆ ಅಂತಂದರೆ ಹೈನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ವಿಂಗ್ ಇದೆ ಫ್ರೆಂಡ್ಸ್. ಸ್ವಿಂಗ್ನ ನೀವು ಆನ್ ಮಾಡಿದರೆ ಈ ಕಡೆ ಆಸಿಲೇಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಇದು ಇದೆಯಲ್ಲ, ಇಲ್ಲಿ ಆಸಿಲೇಟ್ ಆಗುತ್ತೆ. ಈ ಥರ ಆಸಿಲೇಟ್ ಆಗಿದ್ರೆ ಎಲ್ಲ ಏರಿಯಾಕ್ಕೂ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಭಾಳಷ್ಟು ಏರಿಯಾ ಇರುತ್ತಲ್ಲ, ಆ ಕಡೆ ಕುಂತಿರ್ತಾರೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಕುಂತಿರ್ತಾರೆ, ಮಿಡ್ಲ್ ಕುಂತಿರ್ತಾರೆ, ಅವರೆಲ್ಲರಿಗೂ ಕೂಲ್ ಏರ್ ಬರಬೇಕು ಅಂತಂದರೆ ಇದನ್ನು ಆನ್ ಮಾಡಬೇಕಾಗುತ್ತೆ. ಇಷ್ಟಾದಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಏರ್ ವೆಂಟ್ ಇದೆ. ಏರ್ ವೆಂಟ್ ಇಲ್ಲಿಂದ ಏರ್ ಬರುತ್ತೆ. ಇದನ್ನು ನೀವು ಮಲ್ಕೊಂಡ್ರೆ ಈ ಥರ ಕೆಳಗಡೆ ಮಾಡಿಕೊಂಡ್ರೆ ಕೆಳಗಡೆ ಬರುತ್ತೆ. ನೀವು ಅದ್ರ ಸಮೀಪ ಮಲ್ಕೊಂಡಿದ್ರಿ ಅಂತ ಈ ಥರ ಇಲ್ಲಿ ಕೆಳಗಡೆ ಮಲ್ಕೊಂಡ್ರಿ ಅಂತಂದರೆ ಇದನ್ನು ಕೆಳಗಡೆ ಮಾಡಿದರೆ ಕೆಳಗಡೆ ಬರುತ್ತೆ. ಜಾಸ್ತಿ ಡಿಸ್ಟೆನ್ಸ್ಗೆ ನೀವು ಇದರ ಏರ್ ಬರಬೇಕು ಅಂತಂದರೆ ಈ ಥರ ಮೇಲ್ಗಡೆ ಎತ್ತಬೇಕು, ಜಾಸ್ತಿ ಡಿಸ್ಟೆನ್ಸ್ಗೆ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ನೀವು ನೀರನ್ನ ಹಾಕಬೇಕು ಕೂಲರ್ಗೆ. 90 ಲೀಟರ್ಸ್ ಮ್ಯಾಕ್ಸಿಮಮ್ ಹಿಡಿಯುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ಹಾಕ್ಬೋದು. ಪೈಪ್ನ ಇಲ್ಲಿ ಇನ್ಸರ್ಟ್ ಮಾಡಿ ಹಾಕ್ಬೋದು. ಇಲ್ಲಿ ಪೈಪ್ನ ಇನ್ಸರ್ಟ್ ಮಾಡಿ ನೀರನ್ನ ಇಲ್ಲಿ ಬಿಡ್ಬೋದು. ಕೆಳಗಡೆ ನೋಡ್ತಾ ಇದ್ರೆ ವಾಟರ್ ಲೆವೆಲ್ ಇಂಡಿಕೇಟರ್ ಇದೆ. ಮ್ಯಾಕ್ಸಿಮಮ್, ಮೀಡಿಯಮ್ ಮತ್ತು ಮಿನಿಮಮ್ ಅಂತಿದೆ. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿವರೆಗೂ ನೀವು ಜಾಸ್ತಿ ಅಂದರೆ ಇಲ್ಲಿವರೆಗೂ ನೀವು ವಾಟರ್ನ ಫಿಲ್ ಮಾಡ್ಬೋದು. ಜಾಸ್ತಿ ಫಿಲ್ ಮಾಡೋಕ್ಕೆ ಹೋಗ್ಬಿಡಿ, ಮ್ಯಾಕ್ಸಿಮಮ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಮತ್ತು ಇದು ನೀವು ಪಂಪ್ನ ಆನ್ ಮಾಡಿದರೆ ಅಂದರೆ ಕೂಲ್ ಇರುತ್ತಲ್ಲ, ಕೂಲ್ ಮಾಡಬೇಕು ಅಂತ ಆ ಥರ ಇರುತ್ತಲ್ಲ, ಆ ಟೈಮಲ್ಲಿ ಮಿನಿಮಮ್ ಇಷ್ಟು ನೀರು ಇರಬೇಕು. ಇದಕ್ಕಿಂತ ಕಡಿಮೆ ಇತ್ತಂತಂದರೆ ಮತ್ತೆ ಪಂಪ್ ಕೆಟ್ಟೋಗುತ್ತೆ, ನೀರು ಸಕ್ ಮಾಡೋಕ್ಕೆ ಆಗಲ್ಲ, ನೀರು ಹೇಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇದಕ್ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ಪಂಪ್ನ ಆನ್ ಮಾಡಿ, ಇಲ್ಲಾಂದರೆ ಆನ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಪಂಪ್ ಕೆಟ್ಟೋಗುತ್ತೆ. ಇಷ್ಟು ಇಲ್ಲಿ ಮುಂದ್ಗಡೆ. ಆಮೇಲೆ ಇಲ್ಲಿ ನೋಡ್ತಿದ್ರೆ ಸೈಡಲ್ಲಿ ಹನಿಕೋಮ್ ಇದೆ. ಇಲ್ಲಿ ನೀರಲ್ಲಿ ಇಲ್ಲೆಲ್ಲ ಪೈಪ್ಸ್ ಇರುತ್ತೆ, ಪೈಪಿಂದ ಇಲ್ಲಿಂದ ನೀರು ಬೀಳುತ್ತೆ, ಇಲ್ಲೆಲ್ಲ ನೀರ್ದೆಲ್ಲ ಒದ್ದೆ ಆಗುತ್ತೆ, ಒದ್ದೆ ಆಗಿ ಕೂಲ್ ಏರ್ ಬರುತ್ತೆ ಫ್ರೆಂಡ್ಸ್. ಸುತ್ತ ಇದೆ, ಹನಿಕೋಂಬ್ ಇದೆ. ಇದರಲ್ಲಿ ಹುಲ್ ಥರ ಒಂದು ಇರುತ್ತೆ, ಕೂಲಿಂಗ್ ಪ್ಯಾಡ್ ಇರುತ್ತೆ. ಅದಕ್ಕಿಂತ ಇದು ಎಫೆಕ್ಟಿವ್ ಇರುತ್ತೆ, ಜಾಸ್ತಿ ಕೂಲ್ ಇದರಲ್ಲೇ ಬರುತ್ತೆ. ಹನಿಕೋಂಬ್ ಇರುತ್ತಲ್ಲ ಅದರಲ್ಲೇ ಬರುತ್ತೆ ಫ್ರೆಂಡ್ಸ್, ಇದರಲ್ಲಿ ಜಾಸ್ತಿ ಬರುತ್ತೆ. ಇಷ್ಟಾದಮೇಲೆ ಇದರಲ್ಲಿ ಇನ್ನೂ ಏನೇನು ಫೀಚರ್ಸ್ ಚೆನ್ನಾಗಿದೆ ಅಂತಂದರೆ ಇಲ್ಲಿ ನೋಡ್ತಾರೆ. ಇನ್ನೊಂದು ಇಲ್ಲಿ ಏನಂದರೆ ಇಲ್ಲಿ ನೋಡ್ತಿದ್ರೆ ವೀಲ್ಸ್ ಇದೆ ಫ್ರೆಂಡ್ಸ್. ಇದು ದೊಡ್ಡದು ಕೂಲರ್ ಇರೋದ್ರಿಂದ ನಿಮಗೆ ಎಲ್ಲಾದರೂ ತೊಗೊಂಡು ಹೋಗಬೇಕಿತ್ತು ಅಂತಂದರೆ ಇಲ್ಲಿ ಮನೆಯಲ್ಲೇ ಬೇರೆ ಬೇರೆ ರೂಮ್ಗೆ ತೊಗೊಂಡು ಹೋಗಬೇಕು ಅಂತಂದರೆ ಇಲ್ಲಿ ವೀಲ್ಸ್ ಇದೆ, ನೀವು ತಳ್ಕೊಂಡು ಈಸಿಯಾಗಿ ಹೋಗ್ಬೋದು. ಇಲ್ಲಿ ನೋಡ್ತಿದ್ರೆ ಈ ಥರ ವೀಲ್ಸ್ ಇದೆ, 4 ಕಡೆ ವೀಲ್ಸ್ ಇದೆ. ಈಗ ಈ ಥರ ತಳ್ಕೊಂಡು ಹೋಗ್ಬೋದು, ಈಸಿಯಾಗಿ ಬರುತ್ತೆ ನಿಮಗೆ. ಈ ಥರ ತಳ್ಕೊಂಡು ಹೋಗ್ಬೋದು, ಈ ಕಡೆ ಹೋಗ್ಬೋದು ಈ ಥರ. ಅದಾದಮೇಲೆ ಒಂದು ಕಡೆ ಹೋದ್ಮೇಲೆ ಇದನ್ನು ಬೇರೆ ಕಡೆ ಈ ಥರ ಅಲ್ಲಾಡಬಾರ್ದು ಅಂತಂದರೆ ಇದನ್ನು ಈಗ ಮಾಡಿ ಲಾಕ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಈ ಥರ ಲಾಕ್ ಮಾಡಿದರೆ ಸ್ಟಿಕ್ಕಾಗಿ ನಿಂತುಬಿಡುತ್ತೆ ಫ್ರೆಂಡ್ಸ್. ಇದು ಈ ಥರ ಲಾಕ್ ಮಾಡಿಬಿಡಬೇಕು. ಈಗ ಮಾಡಿದರೆ ಹಿಂಗೆ ಮುಂದಕ್ಕೆ ಹೋಗಲ್ಲ ಫ್ರೆಂಡ್ಸ್, ಈ ಥರ ಇದೆ. ಇದಾದಮೇಲೆ ಮತ್ತೇನು ಇದರಲ್ಲಿ ಒಳ್ಳೆ ಫೀಚರ್ ಇದೆ ಅಂತಂದರೆ ಮೋಟ್ರ್ ವಿತ್ ಥರ್ಮಲ್ ಓವರ್ಲೋಡ್ ಪ್ರೊಟೆಕ್ಷನ್ ಅಂತಿದೆ. ಮೋಟರ್ಗೆ ಜಾಸ್ತಿ ಹೀಟ್ ಆದರೆ ಏನೋ ಆಗದೆ ಇರೋ ಹಂಗೆ ಒಂದು ಓವರ್ಲೋಡ್ ಪ್ರೊಟೆಕ್ಷನ್ ಇದೆ ಇದರಲ್ಲಿ. ಮತ್ತು ಇದರಲ್ಲಿ
ವಾರಂಟಿ ಜಾಸ್ತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಾರಂಟಿ ಜಾಸ್ತಿ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲೇ ತಿಳ್ಕೊಬೋದು ನಾವು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ಒಳ್ಳೆ ಜಾಸ್ತಿ ದಿನ ಇದು ಬರುತ್ತೆ. ವಾರಂಟಿ ಜಾಸ್ತಿ ಕೊಟ್ಟಿದೆ ಅಂದರೆ ಒಳ್ಳೆ ಪ್ರಾಡಕ್ಟ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಮೆಟಲ್ಸು ಏನೇನು ಯೂಸ್ ಮಾಡ್ತಾರೆ ಒಳಗಡೆ ಎಲ್ಲನೂ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಅಂತಲೇ ಇಲ್ಲಿ ತಿಳ್ಕೊಬೋದು. 3 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ ಕೂಲರ್ಗೆ, ಮತ್ತು 2 ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಫಾರ್ ಇದು ಪಂಪ್ ಮತ್ತು ಮೋಟ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಪಂಪ್ ಮತ್ತು ಮೋಟ್ರಿಗೆ 5 ವರ್ಷ ಕೊಟ್ಟಿದ್ದಾರೆ ವಾರಂಟಿ. ಅಂದರೆ ತಿಳ್ಕೊಳ್ಳಿ 5 ವರ್ಷದವರೆಗೂ ಏನೂ ಆಗಲ್ಲ ಕೂಲರ್ ಅಂತೇಳಿ ನಾವು ತಿಳ್ಕೊಬೋದು. ಇಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಏರ್ ಥ್ರೋ ಡಿಸ್ಟೆನ್ಸ್ ಇದೆ ಅಂತ ಎಷ್ಟಿದೆ ಅಂದರೆ 55 ಫೀಟ್ವರೆಗೂ ಏರ್ ಥ್ರೋ ಡಿಸ್ಟೆನ್ಸ್ ಹೋಗುತ್ತೆ. ಅಂದರೆ ಜಾಸ್ತಿ ದೂರ ಹೋಗುತ್ತೆ. ಒಂದು ದೊಡ್ಡ ಹಾಲಲ್ಲಿ ಈ ಕೂಲರ್ನ ಇಟ್ಟು ನೀವು ಯೂಸ್ ಮಾಡ್ತಾಯಿದ್ರೆ ಭಾಳಷ್ಟು ಡಿಸ್ಟೆನ್ಸ್ವರೆಗೂ ಹೋಗುತ್ತೆ, ಭಾಳಷ್ಟು ಜನಕ್ಕೂ ನಿಮಗೆ ಕೂಲ್ ಸಿಗುತ್ತೆ ಅಂತೇಳಿ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಸೇಫ್ಟಿ ಫೀಚರ್ಸ್ನೂ ಕೂಡ ಕೊಟ್ಟಿದ್ದಾರೆ, ಸೇಫ್ಟಿ ಟಿಪ್ಸ್ನೂ ಕೂಡ ಕೊಟ್ಟಿದ್ದಾರೆ ಏನೇನು ಮಾಡಬೇಕು ಅಂತೇಳಿ. ನೋಡ್ತಿದ್ರೆ ನೆವರ್ ಪೋರ್ ವಾಟರ್ ಇನ್ ದ ಏರ್ ವೆಂಟ್ ಅಂತಿದೆ. ಇಲ್ಲಿ ಏರ್ ವೆಂಟ್ ಇದೆಯಲ್ಲ, ನೀರು ಹಾಕಬೇಕಾದ್ರೆ ಇಲ್ಲಿಂದ ಹಾಕಬೇಕು, ನೀರು ಇಲ್ಲಿ ಹಾಕಬಾರ್ದು. ಮಿಸ್ ಆಗಿ ಇಲ್ಲಿ ಹುಡುಗರು ಯಾರಿಗಾದರೂ ಕೊಟ್ಟರೆ ಅವರು ಮಿಸ್ ಆಗಿ ಇಲ್ಲಿ ಹಾಕೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಥರ ನೆವರ್ ಪೋರ್ ವಾಟರ್ ಅಂತೇಳಿ ಹೇಳ್ತಾ ಇದ್ದಾರೆ, ಇಲ್ಲಿ ಹಾಕಬೇಡಿ ಅಂತೇಳಿ. ಮತ್ತು ನೀವು ಕೂಲರ್ನ ಆನ್ ಮಾಡಿದಾಗ ಇದನ್ನು ಮುಚ್ಚಬೇಡಿ ಅಂತೇಳಿ ಹೇಳ್ತಿದ್ದಾರೆ. ನೋಡ್ತಿದ್ರೆ ಡು ನಾಟ್ ಕವರ್ ದ ಏರ್ ವೆಂಟ್ ಅಂತೇಳಿ ಇಲ್ಲಿ ಇದನ್ನು ಕವರ್ ಮಾಡಬೇಡಿ, ಪ್ಲಾಸ್ಟಿಕ್ಕಿಂದ ಬಟ್ಟೆಯಿಂದ ಕವರ್ ಮಾಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಕೂಲರ್ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಆ ಟೈಮಲ್ಲಿ ಇದನ್ನು ಸಾಕೆಟ್ನ ರಿಮೂವ್ ಮಾಡಿ ಅಂತೇಳಿ ಇಷ್ಟು ಸೇಫ್ಟಿ ಟಿಪ್ಸ್ನ ನಿಮಗೆ ಕೊಡ್ತಾ ಇದ್ದಾರೆ. ಈಗ ಒಂದು ಬಾರಿ ಇದನ್ನು ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ಇದನ್ನು ನೀವು ನೀರು ಹಾಕಿದಾದ್ಮೇಲೆ ಇದನ್ನು ಈ ಥರ ಕ್ಲೋಸ್ ಮಾಡ್ಬೋದು. ನೋಡ್ತಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಾಟರ್ ಅಂತೇಳಿ ಇಲ್ಲಿ ಇಂಡಿಕೇಟರ್ ಕೂಡ ಹಾಕಿದ್ದಾರೆ, ನೀರು ಹಾಕಿರಿ ಅಂತೇಳಿ ಇಲ್ಲಿಂದ. ಮತ್ತಿಲ್ಲ ಈಗ ಎಷ್ಟು ನೀರಿದೆ, ಈಗ ನಾನು ಆನ್ ಮಾಡ್ತೀನಿ ಸಾಕೆಟ್ನ, ಇಲ್ಲಿ ಆನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಆನ್ ಮಾಡಿದ್ದೀನಿ, ಎಷ್ಟು ಸೌಂಡ್ ಬರುತ್ತೆ. ಇಲ್ಲಿ ಕೂಲ್ ಆನ್ ಮಾಡಿದ್ದೀನಿ, ಅಂದರೆ ಇಲ್ಲಿ ನೀರಿದ್ದರೆ ಕೂಲ್ ಮಾಡಬೇಕು, ಕೂಲ್ನ ಆನ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಫ್ಯಾನ್ ಇದೆ, ಲೋ ಸ್ಪೀಡ್ ಬೇಕಂದರೆ ಲೋ ಸ್ಪೀಡ್ನ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಿ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ಹೈ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿದೆ, ಇಲ್ಲಿ ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ಡಿಸ್ಟೆನ್ಸಲ್ಲಿ ಗಾಳಿ ಹೋಗ್ತಾ ಇದೆ, ಎಲ್ಲ ಹಾರಾಡ್ತಾ ಇದೆ. ನೋಡ್ತಾ ಇದ್ರೆ ಇಲ್ಲೆಲ್ಲ ಹಾರಾಡ್ತಾ ಅಂದರೆ ಅಷ್ಟು ಡಿಸ್ಟೆನ್ಸ್ಗೂ ಕವರ್ ಮಾಡ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟಾಟಾ ಪ್ರಾಡಕ್ಟ್ ಇದೆ, ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಈಗ ನಾನು ಆಫ್ ಮಾಡ್ತೀನಿ, ಆಫ್ ಮಾಡಿದ್ದೀನಿ. ವೈರ್ ಕೂಡ ಸ್ವಲ್ಪ ದೊಡ್ಡದೇ ಇದೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಇದನ್ನು ಕೂಲರ್ನ ಇಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರ ಪ್ರೈಸ್ ಬಂದ್ಬಿಟ್ಟು 10,200 ರೂಪಾಯಿ ಇದೆ ಫ್ಲಿಪ್ಕಾರ್ಟ್ನಲ್ಲಿ. ನಾನು ತೊಗೊಂಡದ್ದು 8,500ಗೆ ತೊಗೊಂಡೆ. ಕ್ರೆಡಿಟ್ ಕಾರ್ಡಿಂದ ತೊಗೊಂಡೆ, SBI ಕ್ರೆಡಿಟ್ ಕಾರ್ಡ್ ಇತ್ತು, ಕ್ರೆಡಿಟ್ ಕಾರ್ಡಿಂದ ತೊಗೊಂಡೆ. 8,500ಗೆ ನನಗೆ ಸಿಕ್ಕಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರಾಡಕ್ಟ್ ಇದೆ. ನಾನು ತೊಗೊಂಡಾದ್ಮೇಲೆ 3 ಜನಕ್ಕೆ ಕೊಡಿಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಅಂತೇಳಿ. ಈಗ ಆನ್ ಮಾಡಿದ್ದೀನಿ. ಆಸಿಲೇಟ್ ಆಗಬೇಕು ಅಂತಂದರೆ ಇದನ್ನು ಆನ್ ಮಾಡಬೇಕು. ಆನ್ ಮಾಡಿದರೆ ಆ ಕಡೆ ಈ ಕಡೆ ತಿರುಗುತ್ತೆ. ಗಾಳಿ ಹೋಗುತ್ತೆ ಫ್ರೆಂಡ್ಸ್, ಕೂಲರ್ ಹೋಗುತ್ತೆ. ಈಗ ಆಫ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟಾಟಾ ಪ್ರಾಡಕ್ಟ್ ಇದೆ, ನೋಡ್ತಿದ್ರೆ ಈ ಟಾಟಾ ಪ್ರಾಡಕ್ಟ್ ವಿಕ್ಟರ್ ಅಂತೇಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ತೊಗೊಳ್ಳಿ. ತೊಗೊಂಡಾದ್ಮೇಲೆ ನೀವೇ ಕಮೆಂಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ, ಕೂಲರ್ ಭಾಳ ವರ್ಷ ಬರುತ್ತೆ ಮತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಫ್ರೆಂಡ್ಸ್. ಗಾಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ವಾಲಿಟಿ ಕೂಡ ಇದೆ, ದೊಡ್ಡದಿದೆ ಎಲ್ಲನೂ ಅಂತೇಳಿ ಹೇಳ್ತೀರಾ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.